ಸರ್ ನೀವು ಅದೇ ಮೈಸೂರು ಝೂ ಇಂದ ಕರ್ನಾಟಕ ಅರಣ್ಯ ಇಲಾಖೆಗೆ ವರ್ಗಾವಣೆ ಆಗ್ತೀರಿ. ಅಲ್ಲಿ ಎಕ್ಸ್ಪೀರಿಯನ್ಸ್ಗಳನ್ನ ನೀವು ಹಂಚ್ಕೊಳ್ಳೋದಾದ್ರೆ ನನ್ಗೆ ಹೇಳಿದಾಗೆ ನನ್ನ ಝೂ ಇರ್ಬೇಕಾದ್ರೆ ಅದೇ KFD ಅಂದ್ರೆ ಕರ್ನಾಟಕ ಅರಣ್ಯ ಇಲಾಖೆ, ಅಲ್ಲಿ ಅದು ಆನೆ ಕ್ಯಾಪ್ಚರ್ ಆಗಿದ್ದು ಅಂಡರ್ KFD. ಹಂಗ ಅಲ್ಲಿ ಹೋಗಕ್ ಮುಂಚೆನೆ ಒಂದು ಅನುಭವ ಆಗಿತ್ತು ನನಗೆ, ಆನೆ ಹಿಂಗೆ ಹಿಡಿಬೇಕು ಅದೆಲ್ಲ ಅಂತ. ಅದಾದ್ಮೇಲೆ ಮೈಸೂರು ಸರ್ಕಲ್ ಮತ್ತು ಚಾಮರಾಜನಗರ ಸರ್ಕಲ್, ಮೈಸೂರಲ್ಲಿ ಹೆಡ್ ಕ್ವಾರ್ಟರ್ಸ್ ಇತ್ತು, ಬಟ್ ಮೈಸೂರು ಹಾಗೂ ಚಾಮರಾಜನಗರ ಸರ್ಕಲ್ ಅಂದ್ರೆ ಬಂಡೀಪುರ, ನಾಗರೋಳೆ ಅಲ್ಲ, ಅರ್ಧ ಪಾರ್ಷಲ್ ನಾಗರೋಳೆ ಇರ್ಬೋದು, ಬಂಡೀಪುರ, ಆಮೇಲೆ BRT, ಕಾವೇರಿ. ಬಂಡೀಪುರಕ್ಕೆ ಡಾಕ್ಟರ್ ಇದ್ರು, ಬಟ್ ಆದ್ರೆ ಅವ್ರೆಲ್ಲ ನಾವು ಹೋಗ್ತಿದ್ದೆ. ಒಟ್ಟಿಗೆ ಅದು ಕವರ್ ಆಗ್ತಿದ್ದು ಮೈಸೂರು, ಎಂಟೈರ್ ಮೈಸೂರು ಸರ್ಕಲ್ ಮತ್ತೆ ಚಾಮರಾಜನಗರ ಸರ್ಕಲ್. MMS ಸ್ಯಾಂಚುರಿ ಇದೆ, ಕಾವೇರಿ ಇದೆ, BRT ರಂಗನಾಥ ಬೆಟ್ಟ ಇದೆ. ಬಂಡೀಪುರಲ್ಲಿ ಆ ಡಾಕ್ಟರ್ ಇಲ್ದಾಗ ನಾನು ಹೋಗ್ತಿದ್ದೆ. ಸೊ ನಾಗರಹೊಳೆಯಲ್ಲಿ ಒಂದು ಟೈಮ್ ಎಲ್ಲ ಡಾಕ್ಟರ್ ಇಲ್ಲ ನಾನು ಹೋಗ್ತಿದ್ದೆ. ಸೊ ಅಲ್ಲಿ ಅನುಭವ ಅಂದ್ರೆ ಫಸ್ಟ್ ನಮ್ಗೆ ಖುಷಿ ಕೊಡ್ತಿದ್ದು ದಸರಾ. KFD ಬಂದ್ವಿ ಅಂದ್ರೆ ಮೊದಲು ಡಾಕ್ಟರ್ ನಾಗರಾಜ್ ಮಾಡೋರು ದಸರಾನ. ನಾನು KFD ಬಂದ್ಮೇಲೆ ನಾನು ದಸರಾ ಇನ್ನೂ ತುಂಬಾ ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ಹೋಗೋಕ್ಕೆ ಶುರುವಾಯಿತು. ಅಲ್ಲಿ ಹೇಳ್ಬೇಕು, ನಾನು ತುಂಬಾ ನೆನಪು ಟಾಪ್ ಆಫ್ ದ ಮೈಂಡ್ ಅಲ್ಲಿ ಈ ದಸರಾ ಟೈಮಲ್ಲಿ ಒಂದು 50 days ಮುಂಚೆ ಕರ್ಸ್ಕೊಂತೀವಿ ನಾವು ಆನೆಗಳನ್ನ. ವೀರನಸೊಳ್ಳಿಯಿಂದ ಆನೆ ಬರ್ತವೆ, 14 ಆನೆ ಬರ್ತವೆ. 50 days, 45 to 50 days. ದಸರಾ ಅಂದ್ರೆ ದಸರಾಗಿಂದ ಒಂದು 45 to 50 days ಮುಂಚೆ ಅದನ್ನ ನಾವು ಕರ್ಕೊಂಡ್ಬರ್ತೀವಿ. ದೊಡ್ಡ ಅದು ಗಜಪಯಣ ಅಂತ ದೊಡ್ಡ ಒಂದು ಸಂಭ್ರಮ ಅದು. ವೀರನಸೊಳ್ಳಿ ಗೇಟ್ ಅಲ್ಲಿ ಎಲ್ಲ ಕ್ಯಾಂಪ್ಸ್ ಇಂದ ಆನೆಗಳು ಬರ್ತವೆ, 14 ಆನೆಗಳು ಬರ್ತವೆ. ಸೊ ಅದ್ರದ್ದು ಹೆಂಗೆ ಅಂದ್ರೆ ಅಲ್ಲಿ ಮೈಸೂರು ಪ್ಯಾಲೇಸ್ ಫಸ್ಟ್ ಬಂದು ನಮ್ಮ ಅರಣ್ಯ ಭವನ ಇದೆಲ್ಲ ಮೈಸೂರು, ಅಲ್ಲಿ ಹಾಲ್ಟ್ ಆಗ್ತವೆ. ನೆಕ್ಸ್ಟ್ ದಿನ ಅದು ವಿಜಯ ಮಾರ್ತಾಂಡ ದ್ವಾರದ ಮೂಲಕ ಎಂಟರ್ ಆಗಿ ಅಲ್ಲಿ ಬಿಡಾರ ಹಾಕ್ತಾರೆ. ಆನೆ ಬಿಡಾರ ಮತ್ತೆ ಮಾವುತರು, ಕಾಬಾಡಿಗರು, ಅವ್ರ ಮಗ ಎಂಟೈರ್ ಫ್ಯಾಮಿಲಿ ಇರುತ್ತೆ. ಪ್ರತಿ ವರ್ಷ ಬಿಡಾರ ಹಾಕೋದು. ಟೆಂಟ್ ಹಾಕಿ ಅವ್ರಿಗೆ ಆನೆ ಕೊಡ್ತಾರೆ 50 daysಗೆ. ಅಲ್ಲಿನ ಅನುಭವ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ತಾಲೀಮ್ ನೋಡ್ಬೇಕು. ಅವೇನು ನಾವು ಅಂಬಾರಿ ಮಾರ್ಗ ಇದೆಯಲ್ಲ, ಬೆಳಗ್ಗೆ ಮತ್ತೆ ಸಂಜೆ, ಅದು ನನ್ ಮರೆಯಕ್ಕಾಗಲ್ಲ ಸರ್. ಅಂದ್ರೆ 14 ಆನೆ ಹೋಗ್ತಾ ಇದ್ದಾವೆ, 12 ಆನೆ ಹೋಗ್ತಾ ಇದ್ದಾವೆ. ಅದ್ರ ಹಿಂದ್ಗಡೆ ಅವ್ರ ಮಾವತ್ತರು, ನಾವು ಫಾರೆಸ್ಟ್ ಸ್ಟಾಫ್, ಹಿಂದ್ಗಡೆ ಒಂದು ಜೀಪು, ಅಳಕೆ ಜೀಪು, ಬೆಳಿಗ್ಗೆ ಹೋಗೋದು ಮತ್ತೆ ಸಂಜೆ ಹೋಗು ಬರೋದು ಬನ್ನಿ ಮಠ ತನಕ. ಆ ಜನ ತೋರಿಸೋ ಪ್ರೀತಿ, ಆ ಒಂದು ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲಿ ಒಂದು ಆ ಥರ ಒಂದು ಕಲ್ಚರಲ್ ಇವೆಂಟ್ ಆಗಲ್ಲ. ಅಂದರೆ ಒಂದು ಸಿಟಿಯಲ್ಲಿ ರಾಜರು ಅರಮನೆಯಿಂದ ಬನ್ನಿ ಮಂಟಪದಲ್ಲಿ ನಾವೆಲ್ಲಿ ನಿಲ್ಲಿಸ್ತೀವಲ್ಲ ಆ ಫಂಕ್ಷನ್ನ, ದಿನ ಬೆಳಗ್ಗೆ ಹೋಗು ಮತ್ತೆ ಸಂಜೆ ಹಬ್ಬ. ಆ ಫೀಲಿಂಗೇ ಬೇರೆ. ಪೊಲೀಸ್ ಇರ್ತಾರೆ, ಎಸ್ಕಾರ್ಟ್ ಮಾಡ್ತಾರೆ, ಆ ಜನ ನಿಂತ್ಕೊಂಡು ನಾವು ನೋಡಿದ್ದೀವಿ ಸರ್. ಜನ ಇದು ಹಣ್ಣು ಮಾಡ್ತಾ ಇರ್ತಾರೆ, ಹೂ ಮಾಡ್ತಾರೆ, ಅವರು ಫ್ರೀಯಾಗಿ ಕೊಡ್ತಾರೆ. ಚಾಮುಂಡಿ ಹಣ್ಣು ತಿನ್ನಿಸ್ತಾರೆ, ಇದಂತೆ ಹೆಂಗಿದೆ ಅಂದ್ರೆ ಆ ದಸರಾ ಅನ್ನೋದು ಬರೀ ಒಂದಿನ ಆಗಲ್ಲ. ನನ್ನ ಪ್ರಕಾರ ನಾನು ನೋಡಿ ದಸರಾ 50 ದಿನನೂ ಆಗುತ್ತೆ. ಹೆಚ್ಚು ಕಮ್ಮಿ 2 ತಿಂಗಳು ಆ ಸಂಭ್ರಮ. ಬೆಳಗ್ಗೆ ಹೋಗ್ತೀವಿ, ಆನೆಗಳಿಗೆ ಯಾರೋ ಹಣ್ಣು ತಂದು ಕೊಡ್ತಾರೆ, ನಾವೆಲ್ಲ ಇಟ್ಕೊಂತೀವಿ, ಆಮೇಲೆ ತಿನ್ನಿಸ್ತೀವಿ, ಅದನ್ನ ಚೆಕ್ ಮಾಡಿ ಹಣ್ಣು ಕೊಡ್ತಾರೆ. ಯಾರೋ ಒಂದು ಹೂವು ಮಾರೋ ಹೆಂಗಸು ಹೂ ಕೊಡ್ತಾರೆ, ಸೊ ಅಕ್ಕಿ ಕೊಡ್ತಾರೆ. ಅಂದ್ರೆ ಅವ್ರ ಭಕ್ತಿ ಭಾವ ಇದೆಯಲ್ಲ, ಅದು ಬರೀ ಒಂದಿನ ನೋಡಲ್ಲ ನಾವು. ಈಗ ಜನಗಳು ಒಂದಿನ ನೋಡ್ತಾರೆ ಚಾಮುಂಡಿ. ನಮಗೆ ದಿನ ಬೆಳಗ್ಗೆ ಹೋಗೋದು ಮತ್ತೆ ಬರೋದು, ಆಮೇಲೆ ಅಲ್ಲಿನ ಒಡನಾಟ. ಆವಾಗ ನಾನು ತುಂಬ ಕಲಿಯೋದು ಮಾಸ್ತಿಯಿಂದ. ಆನೆ ಬಗ್ಗೆ ನಾನು ಏನೇ ಕಲ್ತಿದ್ರೆ, ಮಾಸ್ತಿ ಮತ್ತು ಅರ್ಜುನ ಇದೆಯಲ್ಲ, ಅದ್ರ ಒಟ್ಟಿಗಿರೋ ಒಡನಾಟ ಇದೆಯಲ್ಲ, ನನ್ನ ಜೀವನದ ಸಾರ್ಥಕ ಕ್ಷಣ ಆಗಿದ್ದು ಆ ಟೈಮಲ್ಲಿ. ಹಾಗಾಗಿ ಅರ್ಜುನ ಸತ್ತಾಗ ತುಂಬ ಯಾಕೆ ಭಾವುಕನಾದೆ. ಈಗ ಹಾಗೆ ನಾನು ನಂದು ನೀವು ಫೇಸ್ಬುಕ್ ಫೋಟೋ ನೋಡಿದಾಗ ಎಲ್ಲ ದಸರಾದಲ್ಲಿ ಅರ್ಜುನ ಪಕ್ಕ ಇರ್ತೀನಿ, ನಾನು ಅಥವಾ ನಾಗರಾಜ್ ಸರ್. ಅದೊಂಥರ ಸ್ಪೆಷಲ್ ನನಗೆ. ಯಾಕೆಂದ್ರೆ ಒಂದು ರೀಸನ್ನು ಅದು ಅಂಬಾರಿ ಏನಂತ ಇದ್ರೂ ಸಹ ಅದೊಂದು ಘಟ್ಟದಲ್ಲಿ ನನ್ನ ಲೈಫ್ ಕಾಪಾಡಿತ್ತು. ಒಂದ್ಸರಿ ಏನಾಗುತ್ತೆ, ಒಂದು ಹಿಂಡು ಆನೆ ಬರುತ್ತೆ ಮೈಸೂರಿಗೆ, ಅದನ್ನ ಓಡ್ಸಕ್ಕೆ ಇವು ಅರ್ಜುನ, ಅಭಿಮನ್ಯು ಬೇರೆ ಎಲ್ಲ ಇರ್ತವೆ. ಬಟ್ ನನ್ನ ವೈಯಕ್ತಿಕ ಅನುಭವ ಏನಂದ್ರೆ, ಅರ್ಜುನ ಒಂದ್ಸರಿ ಎಂಟ್ರಾದ ಸರ್, ದಟ್ಸ್ ಸಮಥಿಂಗ್ ಎಲ್ಸ್. ಹೇಗತ್ತೆ, ನಾವು ಕೂತಿದ್ವಲ್ಲ, ನಾವು ಬಿದ್ಬಿಟ್ವಿ. ನಾವು ಒಂದು ನಮ್ಗೆ ಅವಾಗ ಅನುಭವ ಇರಲ್ಲ. ಸೊ ಅದು ಸೊಳ್ಳೆ ಎತ್ಕೊಳುತ್ತೆ ನಿಮ್ಮನ್ನ. ಸೊ ನನಗೆ ಒಂದು ಆನೆ ಮತ್ತೆ ಮಾವುತ ಅಥವಾ ಆನೆ ಮತ್ತೆ ವೈದ್ಯನ ಬಾಂಧವ್ಯ ಇದೆಯಲ್ಲ, ಅದನ್ನ ನೀವು ಪದಗಳು ವರ್ಣಿಸಕ್ಕಾಗಲ್ಲ. ನೀವು ಮನೆ ಅಂತಲ್ಲ, ಎಲ್ಲರನ್ನೂ ಅದು ನಾನು ನೋಡಿದಿಲ್ಲ. ಅದಕ್ಕೆ ಗೊತ್ತು, ಇವ್ ನನ್ನ ಡಾಕ್ಟರ್, ಇವ್ ನನ್ನ ಮಾವುತ, ಇವ್ ನನ್ನ ಕಾವಡಿಗ ಅಂತ.
ಅದನ್ನ ಸೇಫ್ ಪ್ರೊಟೆಕ್ಟ್ ಮಾಡಿ ಬೇರೆ ಕಡೆ ಜಾಗ ಅಲ್ಲ ಎತ್ಕೊಳ್ತದು ಎತ್ಕೊಂಡು ಕೆರೆ ಕಡೆ ಕಳಿಸ್ತಾರೆ. ಅಲ್ಲ ಸಪೋರ್ಟ್ ಕೊಡ್ತದು. ಅವನು ಮಾವತನು ಕಮೆಂಟ್ ಕೊಟ್ಟಿರ್ತಾನೆ. ಅವತ್ತು ನೀವು ಕಾರಣಗಳಿಂದ ಅದಕ್ಕಿಂತ ಮುಂಚೆ ನಾನು ಝೂಲ್ಲೇ ವರ್ಕ್ ಮಾಡ್ಬೇಕಾದ್ರೆ ನನಗೆ ಇನ್ನೊಂದು ವನ್ಯಜೀವಿ ಇದರಲ್ಲಿ ತುಂಬಾ ರೋಚಕ ಅನ್ಸುತ್ತೆ ನನಗೆ. ಅಂದ್ರೆ ಇದು ಆಗಕ್ಕೆ ಮುಂಚೆ 2010 ಅಂದಿರ್ಬೇಕು ಸರ್, ಅಕ್ಟೋಬರ್ ದೀಪಾವಳಿ ಟೈಮಲ್ಲಿ. ಇವತ್ತೇನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫಾರೆಸ್ಟ್ ಇದಾರಲ್ಲ, ಮನೋಜ್ ಕುಮಾರ್ ಸರ್ ಇದಾರಲ್ಲ, ಅವರು DCF ಆಗಿದ್ರು ಅವಾಗ. ಹಾಗೆ ಕಾಲ್ ಮಾಡ್ತಾರೆ, ಈ ಥರ SD ಕೋಟೆ ಹತ್ರ ಒಂದು ಹಳ್ಳಿಯಲ್ಲಿ ಆನೆ ಬಂದ್ಬಿಟ್ಟಿದೆ. ಅದು ಬರೇ ದೊಡ್ಡ ದೊಡ್ಡ ಹೊಂಡ ಇರ್ತಾವಲ್ಲ ಸರ್, ಅಲ್ಲಿ ಹೋಗತ್ತೆ. ಅಲ್ಲಿ ಹೋದಾಗ ನೀವು ಏನು ಮಾಡೋಕ್ಕಾಗಲ್ಲ, ಡಾಟ್ ಮಾಡೋಕ್ಕಾಗಲ್ಲ. ಇಡೀ ಸುತ್ತಮುತ್ತ ಹಳ್ಳಿ ಸರ್ ಎಲ್ಲ. ನೀವು ಆನ್ಲೈನ್ ಚೆಕ್ ಮಾಡಿದ್ರೆ, ನೀವು ಸುವರ್ಣ ನ್ಯೂಸಲ್ಲಿ ನೋಡಿದ್ರೆ, ನಾನು ಉತ್ಪ್ರೇಕ್ಷೆ ಮಾಡ್ತಾ 10 ಜನ ಬರ್ತಾರೆ ನೋಡೋಕ್ಕೆ ಆನೆನ. ಮನೆ ಎಲ್ಲ ಮಠ ಬಿಟ್ಟು ಬೆಳಗ್ಗೆಯಿಂದ ಬಂದು ನೋಡೋದು ಅದನ್ನೇ. ಅದೇನು ಮಾಡೋದು, ಬೆಳಗ್ಗೆಯಿಂದ ಸಂಜೆ ತನಕ ದೊಡ್ಡ ನೀರಿನ ಇದರಲ್ಲಿ ಹೊಂಡದಲ್ಲಿ ಹೊರಗೆ ಬರ್ತಾನೆ ಇರಲಿಲ್ಲ. ಅದು ಅಲ್ಲೇ ತಿನ್ನೋದು, ಅಲ್ಲೇ ಕುಡಿಯೋದು. ಇದು ಸಿಗ್ತವಲ್ಲ ಅಲ್ಲಿ ಅದು ತಿನ್ನೋದು. ನಮಗೇನು ಒಂದು ವೆಟನರಿ ಇಲ್ಲಿ ಹೇಳ್ದಂಗೆ ಎಟಾರ್ಫಿನ್ನು ಹೊಡೆದಾಗ ಕುಸ್ತು ಬಿದ್ದರೆ ಸತ್ತೋದಂಗೆ. ಅದು ಫ್ಲ್ಯಾಟ್ ಇರಬೇಕು. ಇದು ಹೊರಗೆ ಬರ್ತಾ ಇರಲಿಲ್ಲ. ನಾವೆಲ್ಲ ಹೋದ್ಮೇಲೆ ಸಂಜೆ ಆದ್ಮೇಲೆ ಬರ್ತಾವೆ ಹೊರಗಡೆ. ಮತ್ತೆ ಬೆಳಗ್ಗೆ ವರ್ಷ ಒಳಗೆ ಇರ್ತದೆ ಅದು. ಅದು ಗೊತ್ತಾಗ್ಬಿಟ್ಟಿದೆ ಅದಕ್ಕೆ. ಎಷ್ಟು 10 ಜನ ಬಂದಿದ್ದಾರೆ, ನಾವು ಡಾಕ್ಟರ್ಸು ಪೊಲೀಸು ಎಲ್ಲ ಇದು ಮಾಡ್ತಿದ್ವಿ. ಅಂದ್ರೆ ಯಾವ್ದಾದ್ರು ನೀವು ಕಾಡನ್ನೇ ಪಾಲಿಸಬೇಕಾದ್ರೆ ಅರ್ಜುನ ಮುನ್ನುಗ್ಗಿದ್ರೆ ಮಾತ್ರ ಅವತ್ತು ಸಕ್ಸಸ್ ಅಂತ. ಅರ್ಜುನ್ ನನ್ನ ವೈಯಕ್ತಿಕ ಇವ್ರು ಅಭಿಮನ್ಯು ಅಷ್ಟೇ. ಅಂದ್ರೆ ಅದು ವೈಯಕ್ತಿಕ ಅಭಿಪ್ರಾಯ ನಂದು. ಫೈಟ್ ಮಾಡ್ತಾರೆ, ನನಗೆ ಹೇಳ್ತಾರೆ, ನೀನು ಬರೀ ಅರ್ಜುನಿಗೆ ಹೇಳ್ತೀಯ, ಅಭಿಮನ್ಯು ತುಂಬಾ ಪ್ರೀತಿಸ್ತೀನಿ. ಬಟ್ ಏನಾಗುತ್ತೆ, ಒಂದು ಸ್ಪೆಷಲ್ ನಿಮ್ಮನ್ನ ಕಾಪಾಡಿದವನಿಗೆ ಒಂದು ಎಕ್ಸ್ಟ್ರಾ ಲವ್ ಇರುತ್ತಲ್ಲ. ಹಂಗಂತ ನಾವು 14 ಆನೆಗೂ ನಾನು ಭೇದ ಮಾಡ್ತಿಲ್ಲ. ಬಟ್ ಏನೋ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಕೇರ್ ಇರುತ್ತೆ. ನಾನು ಅಭಿಮನ್ಯು ಅಷ್ಟೇ ಪ್ರೀತಿಸ್ತೀನಿ. ನಮ್ಮ ಶ್ರೀರಾಮ್, ನನ್ನ ಕ್ಯಾಂಪ್ ಎಲಿಫೆಂಟ್ ಆಫ್ಟರ್ ನಾನು ಇದಕ್ಕೆ ಹೋದ್ನಲ್ಲ, ನಗರ ಕೇಳಿ ಹೋದ್ನಲ್ಲ, ಅಲ್ಲಿ ಶ್ರೀರಾಮ ಇತ್ತು, ಗಜೇಂದ್ರ ಇತ್ತು. ಸೊ ಎಲ್ಲ ಆನೆಗಳು ಮುಂದೆ. ಬಟ್ ನಾನು ಈಗ ನಾವು ಕ್ಯಾಪ್ಟನ್, ಈಗ ಕ್ರಿಕೆಟ್ ಟೀಮಲ್ಲಿ ನಾವು ಸಚಿನ್ ತೆಂಡೂಲ್ಕರ್ನ, ವಿರಾಟ್ ಕೊಹ್ಲಿನ ಯಾಕೆ ಜಾಸ್ತಿ ಇಷ್ಟಪಡ್ತೀವಿ ಅಂದ್ರೆ ಅವ್ನಿಗೆ ಕೆಲಸ್ತಾನೆ ಅಂತ. ಆದರೆ ಬೇರೆಯವ್ರು ಕೆಲಸ ಮಾಡಲ್ಲ ಅಂತಲ್ಲ, ಬೇರೆಯವರು ಅವ್ರವ್ರ ಕೆಲಸ ಮಾಡ್ತಾರೆ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ, ಬೇರೆಯವ್ರೆಲ್ಲ ಬೈತಾರೆ, ಬರೀ ಅರ್ಜುನ್ ಹೇಳ್ತೀಯ ನೀನು, ಅಭಿಮನ್ಯು ಹೇಳಲ್ಲ, ಧನಂಜಯ ಹೇಳಲ್ಲ, ಬೇರೆ ಅಂತ. ಅರ್ಜುನ್ ಸಾವಿನ ದಿನ ನೆನಪಿಸ್ಕೊಳ್ಳೋದಾದ್ರೆ ಸರ್, ಐ ಬಿಕಮ್ ಎಮೋಷನಲ್ ಸರ್. ನನಗೆ ತುಂಬ ಕಂಟ್ರೋಲ್ ಮಾಡ್ಕೊತೀನಿ. ಬಟ್ ನಾನು ಹೇಳಿದ್ರೆ ಅಷ್ಟೊಂದು ಆಗ್ಬಿಡ ಎಮೋಷನ್ಸ್. ಬಟ್ ಸರ್, ಈಗ ನಿಮ್ಮನ್ನ ಕಾಪಾಡೋದು ಸತ್ತಾಗ ಅನಿಸುತ್ತೆ ನಿಮಗೆ? ಅದು ನಿಮ್ಮ ತಂದೆ ಸತ್ತಾಗ ಅನಿಸುತ್ತೆ. ನಾನು ಸುಮಾರು ಸರಿ ಇದನ್ನು ಹೇಳಿ ಅತ್ತೆ ನಂಗೆ ನಂತರ ಐ ಡೋಂಟ್ ಬಿಕಮ್ ಎಮೋಷನಲ್ ಅಂತ. ಬಟ್ ದಟ್ ಈಸ್ ಸಮಥಿಂಗ್ ಐ ಕ್ಯಾಂಟ್. ನಾನು ಸಾಯೋ ತನಕ ನಾನು ಅದನ್ನ ಮರೆಯೋಕ್ಕಾಗಲ್ಲ ಸರ್. ಇವತ್ತು ಬದುಕಿದ್ದೀನಿ ಅಂದರೆ ಅರ್ಜುನ ಹಂಗೆ ಕಾಪಾಡಿದ್ದಾರೆ. ಸತ್ತ ದಿನ ಅದೇನೋ ಒಳಗೆ ಏನಾಗಿದೆ ನಂಗೆ ಚೆನ್ನಾಗಿ ಗೊತ್ತಿಲ್ಲ. ಯಾಕಂದ್ರೆ ನಾನು ಇರಲಿಲ್ಲ ಅಲ್ಲಿ. ಒಳಗೆ ಇಲ್ದಿದ್ದ ಕಾರಣ ನನ್ನ ಬಗ್ಗೆ ಕಾಮೆಂಟ್ ತಪ್ಪಾಗತ್ತೆ. ಬೇರೆ ನ್ಯೂಸಲ್ಲಿ, ರೀಲ್ಸಲ್ಲಿ ಬೇರೆ 108 ಬಂದಾಗ ಯಾವುದು ನಂಬಬೇಕು, ಯಾವುದು ಬಿಡಬೇಕು, ಆ ಕ್ಷಣದಲ್ಲಿ ನಾ ಇಲ್ಲ ಅಂದಾಗ ಅದ್ರ ಬಗ್ಗೆ ನನ್ನ ಹತ್ರ ತಪ್ಪಾಗತ್ತೆ. ಸಾವಂತೂ ಆಗಿದೆ. ಈಗ ಬಾಣ ಬಚ್ಚಿಟ್ಕೊಂಡಿರುತ್ತೆ. ಎಲ್ಲಿಂದ ಬಂತು, ಎಲ್ಲಿಂದ ಯಾರು ಹೊಡೆದ್ರು ಅನ್ನೋದಕ್ಕಿಂತ ಅದು ಕಿತ್ಬಿಟ್ಟು ಆ ನೋವನ್ನ ಸಾಯದಾಗ ಅನುಭವಿಸಿದ್ವಲ್ಲ, ಅದು ಬುದ್ಧಿವಂತಿಕೆ. ನನಗೆ ಇವತ್ತು ಅನಿಸುತ್ತೆ, ನನಗೆ ಅದು ಇವತ್ತು ಬದುಕಿದ್ರೆ ಏನೋ. ನನಗೆ ಇವತ್ತು ದಸರಾ ಹೋದಾಗ ಅದೊಂದು ಮಿಸ್ ಮಾಡ್ತೀನಿ ಸರ್, ಅರ್ಜುನನ. ಈಗ ರಾಜ್ಕುಮಾರ್ ಇದ್ದಂಗೆ ಫಿಲ್ಮ್ ಇಂಡಸ್ಟ್ರಿ ಅದು ಒಂದು ಪ್ರಕಾರ. ಅದು ಇಟ್ ಗಿವ್ ಎಕ್ಸಾಂಪಲ್. ಅದಕ್ಕಿಂತ ಒಳ್ಳೆ ನಟರು ಬರ್ಬೋದು, ಇರ್ಬೋದು, ಅಥವಾ ಏನೋ ಆಗ್ಬೋದು. ಬಟ್ ರಾಜ್ಕುಮಾರ್ ಇಸ್ ರಾಜ್ಕುಮಾರ್. ನನ್ನ ಪ್ರಕಾರ ಆನೆಗಳಲ್ಲಿ ಲೆಜೆಂಡ್ ಅದು. ಅದಕ್ಕಿಂತ ಒಳ್ಳೆ ಆನೆ ಬರ್ಬೋದು, ಬರದೇ ಇರ್ಬೋದು, ಗೊತ್ತಿಲ್ಲ ನನಗೆ. ನನ್ನ ಅನುಭವದಲ್ಲಿ ನನ್ನ ಕಾಲಘಟ್ಟದಲ್ಲಿ ನಾನು ವರ್ಕ್ ಮಾಡೋ ಎಲಿಫೆಂಟಲ್ಲಿ ಐ ವುಡ್ ಆಲ್ವೇಸ್ ಕನ್ಸಿಡರ್ ದಟ್ ಆಸ್ ಲೆಜೆಂಡ್ ಫಾರ್ ಅ ಡಿಫ್ರೆಂಟ್ ಪ್ರೊಫೆಷನಲ್ ರೀಸನ್ ಆ್ಯಂಡ್ ಪರ್ಸನಲ್ ರೀಸನ್. ನಾನು ಖುದ್ದ ನೋಡಿದ್ದೀನಿ ಸರ್. ಏನು ಮಾಡಿ ಒಂದ್ಸರಿ ಹೋದ್ರೆ ಸರ್ ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಅದು ಅರ್ಜುನ ಇಸ್ ಅರ್ಜುನ. ಯಾಕೆ ಇದನ್ನು ಹಗಲೆಲ್ಲ ಹೇಳ್ತೀನಿ ಅಂದರೆ, ಅದನ್ನು ನೋಡಿದ್ದೀನಿ, ಕಣ್ಣಿಂದ ನೋಡಿದ್ದೀನಿ ನಾನು. ಟೈಗರ್ ಆಪ್ರೇಷನ್ ಇರ್ಬೋದು, ಆನೆ ಆಪ್ರೇಷನ್ ಇರ್ಬೋದು ಸರ್. ನೀವು ಅದನ್ನು ಸಿಕ್ಕ ನೋಡಿ ವೀಡಿಯೋಸು, ನಾನು ಅದನ್ನು ಲೈವ್ ನೋಡಿದ್ದೀನಿ. ನಾನು ವೀಡಿಯೋ ನೋಡಿದ್ರೆ ಅಷ್ಟೊಂದು ಕಮೆಂಟ್ ಮಾಡೋರಿಗೆ, ಈಗ ನಾವು ರಾಜ್ಕುಮಾರ್ ಫಿಲ್ಮ್ ನೋಡೋರಿಗೆ ಹಂಗೆ ಅನ್ಸ್ಬೇಕಾರೆ, ಅಲ್ಲಿ ಶೂಟಿಂಗ್ ಮಾಡೋರು ಹೆಂಗೆ ಅನ್ಸಿರೋದು ಅವರಿಗೆ. ನನಗಿವತ್ತು ಅರ್ಜುನ ಐ ಕ್ಯಾಂಟ್ ರಿಪ್ಲೇಸ್. ನನ್ನ ವೈಯಕ್ತಿಕ ಜೀವನದಲ್ಲಿ ಅರ್ಜುನ ನಾವು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಒಂದ್ಸರಿ ತುಂಬ ಹೇಳ್ಕೊಂಡಿದ್ದೀನಿ. ಅವತ್ತು ನಾನು ಅದಾಗ ಕುಸ್ಬಿಟ್ಟು ಓಲ್ಡ್ ಡೇ ವಾಸ್ ಅಪ್ಸೆಟ್. ಐ ವಾಸ್ ದಿಸ್ ಒನ್. ಸುಮನಾ ಕಿತ್ತೂರು ಫೋನ್ ಮಾಡೋ, ಶಿ ನೋ ಹೌ ಮಚ್ ಐ ವಾಸ್ ಅಟ್ಯಾಚ್ ಟು ಅರ್ಜುನ. ಅವ್ರಿಗೆ ತುಂಬ ಆಸಕ್ತಿ, ಆನೆ ಬಗ್ಗೆ ತುಂಬ ಆಸಕ್ತಿ. ಹಾಂ, ಅವರು ತುಂಬ ತಿಳ್ಕೊಂಡಿದ್ದಾರೆ. ಅವ್ರು ನೀವು ಬರೀ ಸಿನಿಮಾದಲ್ಲಿ ನೋಡಿದ್ದೀರ. ನನ್ನ ವೈಯಕ್ತಿಕ ಒಳ್ಳೆ ಫ್ರೆಂಡು ಸಹ ಅವ್ರು ಆಗ್ಬೋದು, ಕಿಶೋರ್ ಸರ್ ಆಗ್ಬೋದು. ಅವರ ಇವಾಗ ಅವ್ರೆಲ್ಲ ಒಂದು ಟೀ ಮಾಡ್ಕೊಂಡು, ಬೇರು ಅಂತ ಮಾಡ್ಕೊಂಡು, ವಿ ಡೂ ಅವರ್ ಲಿಟಲ್ ಬಿಟ್ ಆಫ್ ವಾಟ್ ವಿ ಡೂ ಫಾರ್ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ ಸ್ಟಾಫ್. ಸೊ ಅವರೆಲ್ಲ ನಿಮ್ಗೇನು ಹೊರಗೆ ಕಾಣ್ತಾರಲ್ಲ, ಅವ್ರದ್ದು ಒಳಗಡೆ ಇನ್ನೂ ಬೇರೆ ಸರ್. ಅವ್ರ ಅಧ್ಯಯನ, ಪರಿಸರದ ಬಗ್ಗೆ ಕಾಳಜಿ,
ಕಿಶೋರ್ ಸರ್ ಅಷ್ಟೇ. ಹ್ಮ್ ಹ್ಮ್ ಹ್ಮ್. ಅವರು ನನ್ನ ಒಡನಾಟ ಹೇಳ್ತಿದ್ದೀನಿ, ಅವ್ರಿಗಿರೋ ಕಾಳಜಿ ಇದೆಯಲ್ಲ, ಹೌದು. ಇಟ್ಸ್ ಅಮೇಝಿಂಗ್. ನಾವು ಆ ಥರ ಆ್ಯಕ್ಟ್ರಾಗಿ ಅಲ್ದಲೇ ಸಹ ಒಬ್ಬ ಮನುಷ್ಯರಾಗಿ. ಮನುಷ್ಯರಾಗಿ, ಒಬ್ಬ ಮಾನವೀಯತೆ ಇರುವಂಥ ಗುಣಗಾರ ವ್ಯಕ್ತಿಯಾಗಿ ನಾನು ತುಂಬ ಇಷ್ಟಪಡ್ತೀನಿ ಅವ್ರನ್ನ. ಪ್ರಕಾಶ್ ರಾಜ್ ಸರ್ ತುಂಬ ಇಷ್ಟಪಡ್ತೀನಿ. ವಾಟ್ ಎವರ್ ದೇರ್ ಸ್ಟ್ಯಾಂಡ್ ಅಂತಾರಲ್ಲ, ಅವ್ರು ಲೆಫ್ಟೋ ರೈಟೋ ಸೆಂಟರ್ ಗೊತ್ತಿಲ್ಲ ಸರ್, ಒಳ್ಳೆ ವ್ಯಕ್ತಿ ಸರ್ ಅವರು. ಮನುಷ್ಯ ಐ ಡೋಂಟ್ ನನ್ನ ರೇಸ್ ಮಾಡಿ ಅಂತಾರೆ, ನೀನು ಲೆಫ್ಟಿಸ್ಟೋ ರೈಟ್ ನಂಗೆ ಗೊತ್ತಿಲ್ಲ ಸರ್, ನಾನು ರೈಟಿಸ್ಟೋ ಲೆಫ್ಟಿಸ್ಟೋ ಸೆಂಟರ್, ನಾನೊಬ್ಬ ಮನುಷ್ಯ. ಅಲ್ಲ, ನಾನು ಮನುಷ್ಯ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಇವರೆಲ್ಲ ನಾನು ನೋಡಿದಾಗ ಇಂಟ್ರಾಕ್ಟೆಡ್ ವಿತ್ ಇತ್ತೀಚೆಗೆ ನಾನು ಕಲಿತಾ ಇದ್ದೀನಿ ವಾಟ್ ಇಸ್ ರೈಟ್, ವಾಟ್ ಇಸ್ ಲೆಫ್ಟ್, ವಾಟ್ ಇಸ್ ಸೆಂಟರ್. ನಂಗೆ ನಾನು ಐ ಫಾಲೋ ಸಿಂಪಲ್ ಥಿಂಗ್ ಆಫ್ ಧರ್ಮ, ನೇಚರ್ ಏನಿದೆ ಅದು ನನಗೆ ಅನ್ಸ್ಬೇಕು ಬುದ್ಧ ಇಸ್ ದ ಕ್ಲೋಸೆಸ್ಟ್ ಐ ಕ್ಯಾನ್ ರಿಲೇಟ್ ಟು. ಹೌದಲ್ಲ, ನಾನು ಬುದ್ಧನ ಧರ್ಮ ಅಂದ್ರೆ ನಿಮ್ಗೆ ನೇಚರ್ ಅಷ್ಟೇ. ನನ್ನ ನೇಚರ್, ವಾಟ್ ಇಸ್ ಹ್ಯಾಪನಿಂಗ್ ನೇಚರ್ ಇಸ್ ಧರ್ಮ. ಅದೇ ಕಾರಣಕ್ಕೆ ತುಂಬ ಲೈಕ್ ಮಾಡಿ ಅಂಬೇಡ್ಕರ್ನ. ಒಂದು ಅವರು ನನಗೆ ಕೊಟ್ಟಿರೋ ಸಂವಿಧಾನ, ಆಮೇಲೆ ಆ ವ್ಯಕ್ತಿ ಇರುವಂಥ ಅಧ್ಯಯನ ಇದೆಯಲ್ಲ ಸರ್, ನನ್ನ ಪ್ರಕಾರ ಪ್ರಪಂಚದಲ್ಲಿ ಅಂಥ ಇಂಟೆಲೆಕ್ಚುಯಲ್ ಹುಟ್ಟಿಲ್ಲ ಸರ್. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅಂಬೇಡ್ಕರ್ನ ಓದ್ಕೊಂಡು ಹೇಳ್ತಾ ಇದ್ದೀನಿ ನನ್ನ ತಕ್ಕ ಮಟ್ಟಿಗೆ. ಸೊ ಅವಾಗ ಏನಾಗುತ್ತೆ, ಈ ಥರ ಎಲ್ಲ ಸಂಪರ್ಕ ಬೆಳೆಯುತ್ತೆ. ಅವರು ಒಡನಾಟದಲ್ಲಿ ತುಂಬ ಕಲ್ತಿದ್ದೀನಿ, ಮನುಷ್ಯನಾಗಿ ಟ್ರೈ ಮಾಡಿದ್ದೀನಿ. ಸೊ ಅವ್ರು ತುಂಬ ಆಸಕ್ತಿ ಇದೆ ಅವರಿಗೆ ಸುಮನಾ ಕಿತ್ತೂರ್ ಅವ್ರಿಗೆ ಮತ್ತು ಇವರಿಗೆಲ್ಲ ಪರಿಸರದ ಬಗ್ಗೆ, ವನ್ಯಜೀವಿ ಬಗ್ಗೆ ತುಂಬ ಆಸಕ್ತಿ ಇದೆ. ನಮ್ಗಿಂತ ಕೆಲವೊಂದು ವಿಚಾರ ನನಗಿಂತ ಜಾಸ್ತಿ ಗೊತ್ತು ಅವರಿಗೆ. ಅವ್ರಿಗೆ ಕಾಡಲ್ಲಿ ವಾಸ ಮಾಡ್ತಿರಲ್ಲ, ತೋಟ ತಗೊಂಡು. ನಾನು ಕಿಶೋರ್ ಸರ್ ತೋಟಕ್ಕೆ ಹೋಗಿದ್ದೀನಿ, ಆನೇಕಲ್ ಅಲ್ಲ ಬಫೆಲೋ ಬ್ಯಾಕ್ ಅಲ್ಲ, ಅಲ್ಲೊಂದು ಅವ್ರದ್ದು ರಾಗಿಯಲ್ಲಿ ಒಂದು ಮನೆ ಇದೆ, ಅಲ್ಲೂ ಹೋಗಿದ್ದೀನಿ. ಸೊ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಇದ್ರ ಬಗ್ಗೆ ಗೊತ್ತಿಟ್ಕೊಂಡು ಮಾತಾಡ್ಬೇಕು ಸರ್. ಸುಮ್ಕೆ ಏನೋ ಒಂದು ಕೊಡೋ ಸ್ಟೇಟ್ಮೆಂಟಿಗೆ ನಾವು ಶಾರ್ಟ್ ರಿಯಾಕ್ಟ್. ಸೊ ದಿಸ್ ಇಸ್ ಗೋಯಿಂಗ್ ಆಫ್ ದ ಟಾಪಿಕ್. ಬಟ್ ಅವರೆಲ್ಲರೂ ಸಹ ತುಂಬ ಪ್ರಜ್ಞಾವಂತರು, ಪರಿಸರ ವನ್ಯಜೀವಿ ಬಗ್ಗೆ ತುಂಬ ಕಾಳಜಿ ಇರೋರು. ಅವ್ರು ಪ್ಲಾಸ್ಟಿಕ್ ಅನ್ನು ನಾವೆಲ್ಲ ಬಿಡ್ತೀವಲ್ಲ, ಎತ್ಕೊಂತಾರೆ ಅವರು. ಯಾರು ಇವರು ನನ್ನ ಪ್ರಕಾಶ್ ರೋಡ್ಗೆ ಒಂದು ವಾರ ಕಳೆದಿದ್ದೀವಿ ಇದರಲ್ಲಿ, ಮಂಗಳೂರಲ್ಲಿ. ಅವರ ಪ್ಲೇಟ್ನ ಅವರು ತೊಳಿತಾರೆ, ಯಾರು ನಮ್ಮ ಕಿಶೋರ್ ಸರ್. ಒಬ್ಬ ಅವರು ಅಲ್ಲಲ್ಲ, ಕಿಶೋರ್ ಸರ್ ಅವರೇ ಊಟ ಮಾಡಿ ಪ್ಲೇಟ್ನ ನಾವೇ ಮಾಡ್ತೀವಿ, ಬಿಟ್ಟು ಬರ್ತೀವಿ. ಇವ್ರು ಹಂಗಲ್ಲ, ಅವರೇ ತೊಳಿತಾರೆ ಪ್ಲೇಟ್ನ. ನಾವೆಲ್ಲ ಆಫೀಸ್ ಅಲ್ವಾ, ಅಲ್ಲೇ ಬಿಟ್ಟು ಬರ್ತೀವಿ ನಾವು ತಿನ್ನಿ. ಅವ್ರು ಹಂಗಲ್ಲ, ಕಾಫಿ ಕುಡಿದು. ಅಂದರೆ ಅಷ್ಟು ಸಿಂಪಲ್ ಮನುಷ್ಯ ಅವರು. ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೆಸರು ಮಾಡಿದ್ದಾರೆ. ಸೊ ಪರಿಸರದ ಬಗ್ಗೆ, ಆಮೇಲೆ ವನ್ಯಜೀವಿ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡು ಪ್ರಜ್ಞಾಪೂರ್ವಕವಾಗಿ ವರ್ಕ್ ಮಾಡ್ತಿರೋ ಜನಗಳಲ್ಲಿ ಅವ್ರು ಬರ್ತಾರೆ. ವನ್ಯಜೀವಿ ಬಗ್ಗೆ ಅವ್ರು ಮಾಡ್ತಾರೆ ಕೆಲವೊಂದು ನಮಗೆ ಗೊತ್ತಾಗ ಅವ್ರು ಏನು ಮಾಡ್ತಾರೆ ಅಂತ. ಸಾವಯವ ಕೃಷಿ ಮಾಡಿಕೊಂಡು, ಅದು ಒಂದು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ನೇಚರ್ ಸರ್. ವನ್ಯಜೀವಿ ಇದು ಮಾಡೋಕ್ಕೆ ಸಾವಯವ ಕೃಷಿನೂ ಒಂದು ಇಂಟಿಗ್ರೇಟೆಡ್. ಅದು ನೀವು ಕೆಮಿಕಲ್ ಹಾಕ್ಬಿಟ್ಟು, ಮೊನ್ನೆ ಕೆಮಿಕಲ್ ಹಾಕಿ 106 ಪಕ್ಷಿ ಸತ್ವ ಅಲ್ಲ, ಕೆಮಿಕಲ್ ಹಾಕಿ ಇವರು ಏನು ಕೆಮಿಕಲ್ ಹಾಕದೆ ಸಾವಯವ ಮಾಡಿ ಈಸ್ ಕನ್ಸರ್ವಿಂಗ್ ದ ಬರ್ಡ್ಸ್. ನೀವು ಹಿಂದೆ ಮಾತಾಡ್ತಿದ್ದೀರಿ ಗುಬ್ಬಿ ಬಗ್ಗೆ. ಯಾಕೆ ಗುಬ್ಬಿ ಇದೆ, ಯಾಕಿಲ್ಲ? ನಾವು ಮೊದಲೆಲ್ಲ ಹಳ್ಳಿ ಕಡೆ ನಾವೇ ಅದನ್ನ ಕ್ಲೀನ್ ಮಾಡ್ತಿದ್ವಿ ಸರ್. ರಂಗೋಲಿನ ಸರ್ ಅಕ್ಕಿಟಲ್ಲಿ ಹಾಕೋರು ಸರ್, ಮನೆ ಮುಂದೆ ರಂಗೋಲಿ ಹಾಕ್ತಾರಲ್ಲ, ಕೆಮಿಕಲ್ ಹಾಕ್ತಿರ್ಲಿಲ್ಲ, ಅಕ್ಕಿಟಲ್ಲಿ ಹಾಕೋರು. ಅದ್ರ ತಿನ್ನಕ್ ಬರೋ ಇವು. ಹಾ, ನಮ್ಮ ಇಂದಿನ ಆಚರಣೆ ಏನೇ ಇರಲಿ ಸರ್, ಅದರಲ್ಲಿ ಕೆಲವೊಂದು ಮೌಢ್ಯ ಇರ್ಬೋದು, ಕೆಲವೊಂದು ತುಂಬ ವೈಜ್ಞಾನಿಕವಾಗಿದೆ. ಇವತ್ತೆಲ್ಲಿ ನಾವು ಆ ಪರಿಸರನ ಮತ್ತೆ ಕಟ್ಕೊಳ್ಳೋಕೆ ಸಾಧ್ಯ? ಎಲ್ಲ ನಿಮಗೆ ಏನೇ ಬೇಕು ಅಂದರೆ ಮನೆಗೆ ಬರುತ್ತೆ, ಸ್ವಿಗ್ಗಿ, ಝೊಮ್ಯಾಟೊ ಅದಂತ ಎಲ್ಲ ಪ್ಯಾಕೆಟ್ ಎಲ್ಲ ಬರುತ್ತೆ ನಿಮಗೆ, ಬರುತ್ತೆ. ನಾವೆಲ್ಲಿ ಅದನ್ನ ಕ್ಲೀನ್ ಮಾಡಿ, ನಮ್ಮ ಅಜ್ಜಿ ಕಾಲದಲ್ಲಿ ಅರ್ಧ ಊಟ ಇದ್ರೆ ಅರ್ಧ ತೂಕ ಪ್ಲಾಸ್ಟಿಕ್ ಇರುತ್ತೆ. ಹಾ, ಲೇಸ್ ಚಿಪ್ಸ್ ಅಲ್ಲಿ 70% ಗಾಳಿ ಇರುತ್ತೆ, 30% ಚಿಪ್ಸ್ ಇರುತ್ತೆ. ಸೊ ಎಲ್ಲದೂ ಕನೆಕ್ಟೆಡ್ ಸರ್. ನಾವು ಬಿಟ್ಟರೆ ಪರಿಸರ ಎಲ್ಲ ಪರಿಸರ ನಂಬಿಟ್ರಲ್ಲ, ದಟ್ಸ್ ವಾಟ್ ಐ ಬಿಲೀವ್. ಬೇಕಾದ್ರೆ ಇನ್ನೂ ನಾನು ಇಫ್ ಐ ಗೋ ವೆರಿ ಎಕ್ಸ್ಟ್ರೀಮ್ ಆಫ್ ಟೆಲಿಂಗ್ ದಟ್ ಸ್ಟೇಟ್ಮೆಂಟ್, ನೇಚರ್ ವಿಲ್ ಗೋ ಆನ್ ವಿತೌಟ್ ಅಸ್, ಬಟ್ ವಿ ಕಾಂಟ್ ಗೋ ವಿತೌಟ್ ನೇಚರ್. ನೇಚರಲ್ಲಿ ನಾವು ಒಂದು ಕೊಂಡಿ ಅಷ್ಟೇ ಸರ್, ಅದು ವೀಕ್. ನಾವು ಆ್ಯಕ್ಚುಲಿ ವೀಕ್ ನನ್ನ ಪ್ರಕಾರ ಅಂತಲ್ಲ, ಅಂತಾರೆ ನಾವು ತುಂಬ ಸ್ಟ್ರಾಂಗೆಸ್ಟ್ ಇನ್ ದ ಎವಲ್ಯೂಷನ್. ವಿ ಆರ್ ದ ವೀಕೆಸ್ಟ್ ಇನ್ ದ ಎವಲ್ಯೂಷನ್ಸ್ ಅಂತ ನನಗೆ.